ಹೆಚ್ಚಿನ ಪಾವಗಡದಲ್ಲಿ ಒತ್ತುವರಿ ಮಾಡಿಕೊಂಡಿರುವಂತಹ ಒಂದು ಜಾಗವನ್ನ ಅದು ನಮ್ಮ ಜಾಗ ಅಂತ ಹೇಳಿ ಈಗ ಬಂದಿರುವವರಿಗೆ ಒತ್ತುವರಿ ಮಾಡ್ಕೊಂಡ್ರು ಅವರೇ ಈಗ ಅವ್ರ ಮೇಲೆ ದರ್ಪವನ್ನ ತೋರಿದ್ದಾರೆ. ಎಸ್, ಸ್ವಂತ ಜಾಗದವರ ಮೇಲೆನೆ ಈಗ ಒತ್ತುವರಿ ಮಾಡ್ಕೊಂಡಿರೋ ದರ್ಪವನ್ನ ತೋರಿ ಅವರಿಗೆ ಮಾರಾಮಾರಿ ಒಂದು ಗಲಾಟೆಗಳನ್ನ ನಡೆಸಿರುವಂಥದ್ದು. ಎಸ್, ಪಾವಗಡದಲ್ಲಿ ಇಂತಹ ಘಟನೆಗಳು ಸಾಕಷ್ಟು ನಡೆದಿವೆ. ಮತ್ತೊಂದು ಘಟನೆ ಇಲ್ಲಿ ಪಾವಗಡ ಭಾಗದಲ್ಲಿ ನಡೆದಿದೆ. ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ದಲಿತ ಕುಟುಂಬಗಳ ಪರದಾಟ, ಒತ್ತುವರಿ ಮಾಡಿಕೊಂಡಿರುವವರಿಂದಲೇ ಈಗ ದಲಿತರ ಮೇಲೆ ದರ್ಪ. ಇದನ್ನ ಗ್ರಾಮ ಠಾಣಾ ಜಾಗಕ್ಕೂ ಈಗ ಪ್ರಭಾವಿಗಳಿಂದ ಒತ್ತುವರಿ ಆರೋಪ ಕೇಳಿ ಬರ್ತಾ ಇದೆ. ಅದರಲ್ಲಿ ಪಾವಗಡ ತಾಲೂಕು ಮರಿದಾಸನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕತಿಕ್ಯಾತನಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂಥದ್ದು. ಸಮಸ್ಯೆ ಬಗೆಹರಿಸಬೇಕಾದ ಅಧಿಕಾರಿಗಳೇ ಇಲ್ಲಿ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ. ಪಾವಗಡ ತಾಲೂಕು ಮರಿದಾಸನಹಳ್ಳಿಯಲ್ಲಿ ವನಜಾಕ್ಷಮ್ಮ ಮತ್ತು ಹನುಮಂತರಾಯಪ್ಪ ಎಂಬುವರಿಂದ ಈಗ ಒತ್ತುವರಿ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಅವ್ರ ಮೇಲೆ ಈಗಿರುವಂತಹ ಆರೋಪ, ಒತ್ತುವರಿ ಆರೋಪ. ಓಡಾಡಲು ರಸ್ತೆ ಇಲ್ಲದೆ ಈಗ ಮಂಜುಳಮ್ಮ ಮತ್ತು ಇನ್ನ ಅವರ ತಂದೆ ಹನುಮಂತರಾಯಪ್ಪರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಅವರಿಗೆ ಕಿರುಕುಳನ್ನು ಸಹ ನೀಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಬರ್ತಾ ಇದೆ. ಒತ್ತುವರಿ ಜಾಗ ನಮ್ದು ಎಂತಿರುವಂತಹ ವನಜಾಕ್ಷಿಯಮ್ಮ ಮತ್ತು ಹನುಮಂತರಾಯಪ್ಪ ಈ ಸಂಬಂಧ ಎಷ್ಟೇ ಬಾರಿ ಮನವಿ ಮಾಡಿದ್ರು ಡೋಂಟ್ ಕೇರ್ ಅಂತಿರುವಂತಹ ಒಂದು ಪಿಡಿಒ. ಮರಿದಾಸನಹಳ್ಳಿ ಪಿಡಿಒ ಮುದ್ದಣ್ಣರ ನಡವಳಿಕೆಗೆ ಈಗ ಅಲ್ಲಿ ಇಡೀ ಕುಟುಂಬ ಬೇಸತ್ತಿರುವಂಥದ್ದು. ನಮಗೆ ನ್ಯಾಯ ಒದಗಿಸಿ ರಸ್ತೆ ಸಂಚಾರಕ್ಕೆ ದಾರಿ ಮಾಡಿಕೊಡಿ ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಪಾವಗಡ ತಾಲೂಕಿನ ಮರಿದಾಸನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕತಿಕ್ಯಾತನಹಳ್ಳಿ ಗ್ರಾಮದ ಮಂಜುಳಮ್ಮ ಮತ್ತು ಹನುಮಂತರಾಯಪ್ಪ ಎಂಬುವರಿಗೆ ಇಲ್ಲಿ ಹಲವು ವರ್ಷಗಳಿಂದ ಈ ಒಂದು ಗ್ರಾಮ ಠಾಣೆಯ ರಸ್ತೆ ಅವರಿಗೆ ಓಡಾಡುವಂತಹ ಒಂದು ದಾರಿ ಆಗಿರ್ತದೆ. ಸ್ಥಳೀಯ ವಾಸಿಗಳಾದ ಅಲ್ಲಿನ ವನಜಾಕ್ಷಮ್ಮ ಇರ್ಬೋದು, ಹನುಮಂತರಾಯಪ್ಪ ಅವರ ತಂದೆ ಎಂಬುವರು ಇತ್ತೀಚೆಗೆ ಜಾಗ ನಾವು ಕೊಂಡುಕೊಂಡಿದ್ದೇವೆ ಅಂತ ಹೇಳಿ ಈ ಜಾಗದಲ್ಲಿ ಓಡಾಡಲು ನಾವು ರಸ್ತೆ ಬಿಡೋದಿಲ್ಲ, ಈ ಜಾಗವನ್ನು ನಾವು ಕೊಂಡ್ಕೊಂಡಿದ್ದೀವಿ ಅಂತ ಹೇಳಿ ಈಗ ತಂದೆ ಮಗಳ ಮೇಲೆ ಕಿರುಕುಳವನ್ನ ನೀಡ್ತಾ ಇರುವಂಥದ್ದು. ಅಂದ್ರೆ ನೋಡಿ, ಈಗ ನೀವೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಏನು ಅಲ್ಲಿ ದಿನನಿತ್ಯ ಇಷ್ಟು ವರ್ಷಗಳ ಕಾಲ ಅವ್ರಿಗೆ ಓಡಾಡಕ್ಕೆ ಇದ್ದಂಥದ್ದು ಅದೊಂದೇ ಮಾರ್ಗ, ಇನ್ನು ಸುತ್ತಮುತ್ತ ಎಲ್ಲ ಮನೆಗಳಿರುವಂಥದ್ದು. ಈಗ ಆ ಒಂದು ಜಾಗಕ್ಕೂ ಸಹ ಇವರು ಈಗ ಜಾಗವನ್ನು ಬಿಡದೆ ಅಡ್ಡ ಹಾಕ್ಬಿಟ್ಟಿದ್ದಾರೆ ಅಂತ. ಎಸ್, ಇನ್ನೊಂದು ವಿಚಾರ ಹೇಳೋದಾದ್ರೆ ಅದು ಗ್ರಾಮ ಠಾಣಾ ಜಾಗ ಇದ್ಮೇಲೆ ಅಲ್ಲಿ ರಸ್ತೆ ಮುಂಚೆಯಿಂದ ಈಗ ಒಂದು ಸರ್ಕಾರ ಹೊರಡಿಸಿರುವ ಒಂದು ಆದೇಶಗಳ ಪ್ರಕಾರ ಕಾಲಿದಾರಿಯಾಗಿ ಏನು ಸುಮಾರು ವರ್ಷಗಳಿಂದ ಅಂದ್ರೆ 30-40 ವರ್ಷಗಳಿಂದಲೂ ಓಡಾಡ್ಕೊಂಡು ಇತ್ತು ಅಂದಮೇಲೆ ಅದು ಅವರ ಕೊಂಡುಕೊಂಡಿದ್ದಂತಹ ಜಾಗವೇ ಆಗಿದ್ರು ಅಲ್ಲಿ ಜಾಗವನ್ನು ಬಿಡಬೇಕು ಅಂತ ಸರ್ಕಾರದಲ್ಲೇ ಒಂದು ರೀತಿಯಲ್ಲಿ ನಿಯಮ ಇದೆ. ಆದರೆ ಇಲ್ಲಿ ಏಕಾಏಕಿ ದೊಡ್ಡ ನೋಡಿ ಕಲ್ಲುಗಳೆಲ್ಲ ತಂದು ಅಲ್ಲಿ ಅಡ್ಡ ಹಾಕಿ ಅವ್ರಿಗೆ ಓಡಾಡಿರ್ತೇನೆ ಆಗದಂತಹ ಕಟ್ಟಾಕಿರುವಂಥದ್ದು. ಇನ್ನು ಅಲ್ಲಿ ಸ್ಥಳೀಯ ವಾಸಿಗಳಂತಹ ವನಜಾಕ್ಷಮ್ಮ ಮತ್ತು ಇನ್ನು ಹನುಮಂತರಾಯಪ್ಪ ಎಂಬುವರು ಈಗ ಇತ್ತೀಚೆಗೆ ಜಾಗ ನಾವು ಕೊಂಡ್ಕೊಂಡಿದ್ದೇವೆ, ಈ ಜಾಗದಲ್ಲಿ ಓಡಾಡಲು ನಾವು ರಸ್ತೆನ ಬಿಡೋಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಈಗ ತಂದೆ ಮಗಳ ಮೇಲೆ ಕಿರುಕುಳ ನೀಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಈ ಜಾಗ ಸಂಪೂರ್ಣವಾಗಿ ಈಗ ಗ್ರಾಮ ಠಾಣಕ್ಕೆ ಸೇರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈತ ತನಿಖೆ ಮಾಡಿ ಸರ್ವೆ ಮಾಡಿ ದಲಿತ ಕುಟುಂಬಗಳಿಗೆ ಓಡಾಡಲು ದಾರಿಯನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಧ್ಯಮದ ಮೂಲಕ ಈಗ ಇಲ್ಲಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ.
ಮೊದಲಿಂದ ಒಂದು ತಾತ ಮುತ್ತಾತನ ಕಾಲದಿಂದ ಓಡಾಡ್ತಾ ಇದ್ದೀವಿ. ಅದೇನು ಯಾರ್ದು ಅಲ್ಲ, ಸರ್ಕಾರಿ ಜಾಗ. ಇವಾಗ ಅವ್ರು ಸೈಟ್ ತಗೊಂಡು ಅಲ್ಲಿ ಗೌರ್ಮೆಂಟಿನ ಜಾಗದಾಗ ಬೇರೆಯವ್ರ ಹತ್ರ ತಗೊಂಡು ಖಾತೆ ಮಾಡಿಸ್ಕೊಂಡಿದ್ದೀವಿ ಅಂತೇಳಿ ನಮಗೆ ಇವಾಗ ದಾರಿ ಬಿಡ್ತಾ ಇಲ್ಲ ಸರ್ ಅವರು. ನಳ್ಳಿ ಸಪಾಗೋಡ ತಾಲೂಕು. ನಾವು ಇಲ್ಲಿ 10 ವರ್ಷದಿಂದ ಅಲ್ಲಿ ವಾಸ ಮಾಡ್ತಾ ಇದ್ದೀವಿ. ಅವ್ರ ದಿನ ಅವಾಗ ಮನೆ ಕಟ್ಟಿರಲಿಲ್ಲ. ಅವರು ಒಳಗೆ ತಗೊಂಡಿದ್ದಾರೆ ಜಾಗನ, ನಮಗೆ ಗೊತ್ತಿಲ್ಲ. ನಾವು ತಗೊಂಡಿದ್ದೀವಿ ಅಂತ ಹೇಳೋರು ನಾವು ಯಾವತ್ತೂ ಕೇಳಿಲ್ಲ. ಇರಲಿ ಬಿಡು, ಜಾಗ ಓಡಾಡೋಕ್ಕೆ ಮನೆ ಪಕ್ಕ ಜಗಳ ಆಡಬಾರ್ದಂತ ಸುಮ್ಮನೆ ಇದ್ದೀವಿ ಸರ್ ಇಷ್ಟು ವರ್ಷ. ಇವಾಗ ಬಾತ್ರೂಮು ಬಚ್ಚಲು ಕಟ್ಟೋಕ್ಕೆ ಕಲ್ಲು ಹೊಡ್ಸಿದ್ದಾರೆ ಸರ್ ಅವರು. ಅದಕ್ಕೆ ಹಿಂಗೆ ಮಾಡಿದ್ರೆ ಸರಿಯತ್ತೆ, ನಮಗೆ ದಾರಿ ಇಲ್ಲ ಅಂದ್ರೆ ನಾವು ಕೊಂಡ್ಕೊಂಡಿದ್ದೀವಿ ಅಂತಾರೆ. ನಮ್ಗೆ ಆ ಕಡೆ ಓಡಾಡೋಕ್ಕೆ ದಾರಿನೇ ಇಲ್ಲ. 12 ಅಡಿ ಇರೋ ಜಾಗದಾಗೆ ಅವರು 2 ಅಡಿನೇ ನಾವು ಬಿಡ್ತೀವಿ ಅಂತ ಹೇಳ್ತಾರೆ ಸರ್. 2 ಅಡಿಗೆ ನಾವು ಹೆಂಗೆ ಓಡಾಡಬೇಕು? ಅಲ್ಲಿಂದ ನಾವು ಮನೆ ಕಟ್ಟಿದ್ರೆ ನಾವು ಹಿಂದಕ್ಕೆ ಹೆಂಗೆ ಹೋಗ್ಬೇಕು? ಜಾಗ ಯಾರ್ದು? ಜಾಗ ಗ್ರಾಮ ಠಾಣದ ಜಾಗ ಸರ್. ಅದು ಯಾರ್ದು ಅಲ್ಲ, ಅವ್ರು ಮನೆ ಕಟ್ಟಿರೋದು ಕೂಡ ಗ್ರಾಮ ಠಾಣದ್ದೇ ಸರ್. ಅವರು ನಾವು ತಗೊಂಡಿದ್ದೀವಿ ಅಂತಾರೆ. ಅವ್ರು ಮಾರಿರೋದು ತಿಪ್ಪೇಸ್ವಾಮಪ್ಪ ಮಲ್ಲೇಶಪ್ಪ ಅಂತಂದೇಳಿ ಅವ್ರ ಹತ್ರ ತಗೊಂಡವ್ರು ಸರ್. ಅದೆಷ್ಟೆಷ್ಟಿತ್ತೋ ಗೊತ್ತಿಲ್ಲ, ಅವರು ತಗೊಂಡಿದ್ದಾರೆ. ನಮ್ಗೆ ದಾರಿಯನ್ನು ಬಿಡಬೇಕಲ್ಲೇನು ಸರ್? ದಾರಿನೇ ಬಿಟ್ಟಿಲ್ಲ ಅವರು. ಇದ್ರ ಸಂಬಂಧಪಟ್ಟ PDO ಗಮನಕ್ಕೆ ತಂದಿದ್ದೀವಿ ಸರ್. ಅವ್ರ ಹತ್ರ ತಂದಿದ್ದೀವಿ. ಅವ್ರೇನು ಹೇಳ್ತಾರೆ, ಕುತ್ಕೊಂಡು ಮಾತಾಡೋಣ, ಬಗೆಹರಿಸ್ಕೊಂಬನ, ಅಡ್ಜಸ್ಟ್ಮೆಂಟಿನ ಮೇಲೆ ಹೋಗ್ಬೇಕು, ಒಂದು ಹತ್ರ ಇರೋರು ಅಂತ ಅವ್ರು ಹೇಳ್ತಾರೆ ಸರ್. ನಾವೇನನ್ನ ಜೋರಾಗಿ ಏನನ್ನ ಮಾತಾಡಿದ್ರೆ ನನ್ನ ಕೈಲಿ ಏನೂ ಇಲ್ಲ, ನಿಮ್ಮೂರಲ್ಲಿ ಮೆಂಬರ್ ಹತ್ರ ಐತೆ, ನಮ್ಮ ಅಕ್ಕಪಕ್ಕದವ್ರು ಒಂದಾದ್ರೆ ಅವೆಲ್ಲ ನಡೀತವೆ ಅಂತ ಅವ್ರು ಹೇಳ್ತಾರೆ ಸರ್. ಅಧಿಕಾರಿಗಳೇ ಈ ರೀತಿ ಹೇಳ್ತಾರ? ಅಧಿಕಾರಿಗಳೇ ಹಿಂಗೆ ಹೇಳ್ತಾರೆ ಸರ್. ನಾವು ಹಿಂದಿನ ತಿಂಗಳು 14ನೇ ತಾರೀಕಿನಿಂದ ಓಡಾಡಿದ್ವಿ ಸರ್. ಅವ್ರ ಕೈಲಿ ಏನೂ ಆಗಲಿಲ್ಲ ಮಾಡೋಕ್ಕೆ. PDO ಯಾರು? ಅವರು ಹೆಸರೇನು? ಮುದ್ದಣ್ಣ ಅಂತ ಹೇಳಿ ಸರ್. ಮುದ್ದಣ್ಣ ಬಂದಿದ್ರು ಸರ್. ಅವರು ಹೇಳಿದ್ರು. ಅವ್ರ ಮಾತಿಗೂ ಅವ್ರ ಬೆಲೆ ಕೊಡಲಿಲ್ಲ. ನಮ್ಮೂರಾಗೂ ಮೆಂಬರ್ ಪ್ರಕಾಶ್ ಅಣ್ಣ ಅಂತಂದು ಅವಣ್ಣ ಹೇಳ್ತು. ಅವಣ್ಣನ ಮಾತಿಗೂ ಅವ್ರ ಬೆಲೆ ಕೊಡಲಿಲ್ಲ ಸರ್. ವಂಜಾಕ್ಷಮ್ಮ ಹನುಮಂತರಾಯಪ್ಪ ಅನ್ನೋರು. ಇವಾಗ ನಾವು ಮುಂದಿನ ದಾರಿ ನಾವು ಹುಡುಕಬೇಕಲ್ಲ ಸರ್. ಅದಕ್ಕೆ ಕಾನೂನು ಪ್ರಕಾರವಾಗಿ ಹೋಗ್ತೀವಿ ಅಂತೇಳಿ ನಾವೀಗ ಬಂದಿದ್ದೀವಿ ಸರ್. ನಮ್ಮದು ಕಿರ್ಕ್ಯಾತ್ನಲ್ಲಿ ಹನುಮಂತರಾಯಪ್ಪ ನನ್ನ ಹೆಸರು. ಅದೇ ಮನೆ ಪಕ್ಕದ ಗ್ರಾಮ ಠಾಣದ ಪಕ್ಕನೇ ನಾವಿದ್ದೀವಿ. ನಾವು ಪೂರ್ವದಿದ್ದ ನಾವಿದ್ದೀವಿ ಅಲ್ಲಿ. ಇವತ್ತು ಹಿಂದ್ಗಡೆ ನಮ್ಮ ಹುಡುಗಂದು ಸೈಟ್ ಐತೆ ಸರ್. ಅದು ಕಂದಾಯದ ಸುದ್ದಿಗಳು ಎಲ್ಲ ಇದ್ದಾವೆ. ಆ ಸೈಟ್ಗೂ ಇವ್ರ ಮನೆಗೂ ನಾವಿವತ್ತು ನಿಂದು ಏನೈತಿ, ನಿಮ್ಮ ಅಪ್ಪಂದು ಏನೈತಿ ತಗೊಬರೋ ಅಂತಂದು ನಮ್ಮನ್ನು ಕೇಳ್ತಾರೆ ಸರ್ ಅವರು. ಈಗ ನೀವು ಎಷ್ಟು ವರ್ಷದಿಂದ ಓಡಾಡ್ತಿದ್ದೀರಾ ಆ ದಾರಿಯಲ್ಲಿ? ನಾವು ಮೊದ್ಲಿನ ಕಿಲುಗೂ ಓಡಾಡ್ತಾ ಇದ್ದೀವಿ ಸರ್. ಓಡಾಡ್ತಾ ಇದ್ದೀವಿ ಸರ್ ಮೊದ್ಲಿನ ಕಿಲುಗೂ. ಈಗ ಹೊಸದಾಗಿನ ದಾರಿ ಬಿಟ್ಟಿಲ್ಲ, ಮೊದ್ಲಿನ ಕಿಲುಗೂ ಐತೆ. ಆ ಜಾಗ ಯಾರು? ಅದು ಏನೋ ಅವರು ಇದ್ರಾಗೆ ಪಂಚಾಯತಿಗೆ ಏನೋ ಮಾಡಿಕೊಟ್ಟವ್ರ ಸರ್. ಇಷ್ಟುದ್ದ ನಿಮ್ಮ ಅಪ್ಪಂದು ಏನೈತೆ ನೋಡು ಅಂತ ಅವ್ರು ತೋರಿಸ್ತಾರೆ ಸರ್. ಅದು ಸರ್ಕಾರಿ ಜಾಗನಾ? ಸರ್ಕಾರಿ ಸ್ವಲ್ಪ ಗ್ರಾಮ ಠಾಣೆಗೆ ಬರುತ್ತೆ ಅದು. ಅವ್ರ ಮನೆ ಕಟ್ಟಿರೋದು ಮುಂದ್ಗಡೆ ಅದು ಎಲ್ಲ ಗ್ರಾಮ ಠಾಣೆ ಬರ್ತದೆ ಸರ್. ಇದು ಸಂಬಂಧ ಅಧಿಕಾರಿ ಏನೇ ಹೇಳ್ತಾರೆ? ಅವರು ನಾವು ಬಂದಿದ್ವಲ್ಲ ಸರ್, PDO ಇವತ್ತಾಗ ಬರ್ರಿ, ಅಲ್ಲೇನೋ ಕುಂತು ಮಾತಾಡೋಣ ಅಂತ ನಮ್ಮನ್ನು ಕರೆದ್ರು. ಅವ್ರು ಬಂದು ಹೇಳಿದ್ರು. ಅವ್ರಿಗೂ ಬೆಲೆ ಕೊಡಲಿಲ್ಲ ಅವರು. ಮೆಂಬರ್ಗಳು ಬಂದು ಹೇಳಿದ್ರು. ಆದ್ರೆ 2 ಅಡಿ ಬಿಡ್ತೀವಿ ಅಂತಾರೆ ಸರ್ ಅವರು ಅಷ್ಟೇ. ಆಮೇಲೆ ಯಾರು ಬಂದ್ರು ನಾವು ಬಿಡೋಲ್ಲ. ಇದು 2 ಅಡಿ ಬಿಡ್ಲಿಕ್ಕೆ ಅವ್ರಿಗೆ ಅವ್ರ ಹೆಸರಿಗೆ ಏನಾರು ಆಗಿದೆ ಅಂತ ದಾಖಲೆ? ಅದೇ ಸರ್, ಇವಾಗ ಇದು ಆಗೈತೆ ಸರ್. ಇಲ್ಲಿ ಇರ್ಬೇಕಾಗ್ತದೆ. ಈಗ PDO ಏನು ಹೇಳ್ತಾರೆ? PDO ಅದೇ ಇವತ್ತಾಗ ಬರ್ರಿ, ಅಲ್ಲಿ ಕುಂತು ಮಾತಾಡೋಣ, ಆಮೇಲೆ ಏನೋ ಪಂಚಾಯತಿ ಮಾಡೋಣ. ಎಸ್ಸಿನ ನ್ಯಾಯಯುತವಾಗಿ ಅಲ್ಲಿ ಓಡಾಡಲಿಕ್ಕೆ ರಸ್ತೆನ ಬಿಡಿ ಅಂತ ಎಷ್ಟೇ ಬಾರಿ ಕೇಳಿದ್ರು ಸಹ ಅವ್ರ ಮೇಲೆ ಈಗ ದಬ್ಬಾಳಿಕೆ ಮಾಡ್ತಾನೆ ಬಂದಿದ್ದಾರಂತೆ. ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಗ್ರಾಮ ಠಾಣಾ ಬಗ್ಗೆ ಈಗ ಸಂಪೂರ್ಣ ತನಿಖೆ ಮಾಡಬೇಕು. ಅದರಲ್ಲಿ ಎಷ್ಟು ಜನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅದನ್ನು ಸಹ ತನಿಖೆ ಮಾಡಿ ಸಂಬಂಧಪಟ್ಟಂತಹ ಆ ಒಂದು ಒತ್ತುವರಿ ಮಾಡಿರುವಂಥವ್ರ ಮೇಲೆ ಕ್ರಮವನ್ನು ಕೈಗೊಂಡು ಅಲ್ಲಿ ನ್ಯಾಯವನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಎಸ್ಸಿನ ಸಮಸ್ಯೆ ಬಗ್ಗೆ ಯಾವ ಅಧಿಕಾರಿಗಳು ಸಹ ಇತ್ತ ಕಡೆ ಅವರ ಒಂದು ಒಲವನ್ನು ತೋರ್ತಾ ಇಲ್ಲ. ಇನ್ನು ಅಧಿಕಾರಿಗಳ ಈ ರೀತಿ ಆದರೆ ಸಾಮಾನ್ಯ ಜನರ ಒಂದು ಸಮಸ್ಯೆಯನ್ನು ಹೋಗಲಾಡಿಸಲು ಅವ್ರ ಕೈಲಿ ಇನ್ನೇನು ಸಾಧ್ಯ ಇದೆ ಅನ್ನುವಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ನ್ಯಾಯ ಅಲ್ಲಿ ಕಲ್ಪಿಸ್ಕೊಡ್ಬೇಕಂತ ಹೇಳಿ ಈಗ ಸದ್ಯ ಸ್ಥಳೀಯವಾಸಿ ಮಂಜುಳಮ್ಮ ಅವರು ಮಾಧ್ಯಮಕ್ಕೆ ಹೇಳಿಕೆಯನ್ನು ನೀಡಿರುವಂಥದ್ದು. ಇದು ಪಾವಗಡದಲ್ಲಿ ನೋಡಿ, ಈ ಒತ್ತುವರಿ ವಿಚಾರವಾಗಿ ಪಾವಗಡದಲ್ಲಿ ಸಾಕಷ್ಟು ನಡೀತಾ ಇರುವಂಥದ್ದು. ಗ್ರಾಮ ಠಾಣಾ ಜಾಗ ಇರ್ಬೋದು, ಅಲ್ಲಿ ಪಂಚಾಯಿತಿಗೆ ಸೇರಬೇಕಾದಂಥ ಜಾಗ ಇರ್ಬೋದು, ಕಟ್ಟಡ ಕಚೇರಿಗಳಿಗೆ ಸೇರಬೇಕಾದಂಥ ಜಾಗ ಇರ್ಬೋದು, ಹೀಗೆ ಹಲವಾರು ಒಂದು ಜಾಗಗಳಲ್ಲಿ ಒತ್ತುವರಿ ಮಾಡಿದಂತಹ ಸಾಕಷ್ಟು ಪ್ರಕರಣಗಳಲ್ಲಿ ಪಾವಗಡದಲ್ಲಿ ಬೆಳಕಿಗೆ ಬಂದಿರುವಂಥದ್ದು.
ಅಲ್ಲಿನ ಮರಿದಾಸನಹಳ್ಳಿ ಗ್ರಾಮ ಪಂಚಾಯಿತಿಯ PDO ಮುಧಣ್ಣ ನಮ್ಮೊಟ್ಟಿಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಹೇಳಿ ಸರ್. ಸರ್ ಇಲ್ಲಿ ಪಾವಗಡ ತಾಲೂಕಿನ ಒಂದು ಮರಿದಾಸನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕತ್ತಿಕ್ಯಾತನಹಳ್ಳಿ ಗ್ರಾಮದಲ್ಲಿ ಈ ವಂಜಾಕ್ಷಮ ಮತ್ತೆ ಹನುಮಂತರಾಯಪ್ಪ ಎಂಬುವರೊಂದಿಗೆ ಒತ್ತುವರಿ ಆಗಿದೆ ಅಂತ ಹೇಳಿ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಎಸ್, ಇದು ಎಷ್ಟರ ಮಟ್ಟಿಗೆ ಅಂದ್ರೆ ಇದು ಗ್ರಾಮ ಠಾಣಾ ಜಾಗ ಅಲ್ವಾ? ಹಾಗಾದ್ರೆ ನಿಮ್ಮ ಗಮನಕ್ಕೆ ಬಂದಿದ್ಯಾ ಇದು ಅಂತ? ಸರ್ ಮೊನ್ನೆ ಹೋಗಿದ್ದೀವಿ, ನಾನು ಸ್ಪಾಟ್ಗೆ ಹೋಗಿದ್ದೆ. ಇಬ್ರು ಕಾಂಪ್ರಮೈಸ್ ಮಾಡಿದೆ, ಹೊಂದಾಣಿಕೆ ಆಗ್ತಿಲ್ಲ, ಸ್ವಲ್ಪ ಕಾಲಾವಕಾಶ ಕೊಡೋದು ಹೇಳಿ ಬಂದಿದ್ದೇನೆ. ಆದ್ರೆ ಪ್ರತಿಷ್ಠೆಗೆ ಇದು ಮಾಡ್ಕೊಂತಾರೆ, ನಾವು ಏನು ಮಾಡಕ್ ಆಗ್ತಿಲ್ಲ. ಅಲ್ಲಿ ಸ್ವಲ್ಪ ಏನ್ ಮಾಡಕ್ ಹೋದಗೋಣ ಸ್ವಲ್ಪ ತುಂಬಾ ಸಮಸ್ಯೆ ಅರಾಜಕತೆ ಉದ್ಭವ ಆಗ್ತಾರ ಅಲ್ಲೇ. ಅಂದ್ರೆ ಸರ್ ಅದು ಗ್ರಾಮ ಠಾಣೆ ಸೇರಿದಂತಹ ಜಾಗ ತಾನೇ? ಸರ್ ಸೇರಿದೆ, ಬಟ್ ಅಡ್ಬಸ್ ಫಿಕ್ಸ್ ಮಾಡಕ್ ಆಗಲೇ 2-3 ಸತಿ ಮಾಡ್ತಿದ್ದಾರೆ, ಆದ್ರೂ ಹೊಂದಾಣಿಕೆ ಬರ್ತಾ ಇಲ್ಲ. ಅಂದ್ರೆ ಅದನ್ನ ತೆರವು ಮಾಡುವಂತಹ ಕೆಲಸಕ್ಕೆ ಮುಂದಾಗಿರ್ಲಿಲ್ವಾ ಅಂತ ಹಾಗಾದ್ರೆ? ಸರ್ 2 ಸತಿ ತುಂಬಾ ಗಲಾಟೆ ಅರಾಜಕತೆ ಆಗ್ಬಿಡ್ತಾರಲ್ಲೇ. ಯಾರು ನಮ್ಗೆ ಸರ್ಕಾರ ನೌಕರಿಗೆ ನಮ್ಗೆ ಸಪೋರ್ಟ್ ಮಾಡಕ್ ಬರಲ್ಲ ಸರ್. ಅಲ್ಲಿ ತುಂಬಾ ಅರಾಜಕತೆ ಆಗ್ಬಿಟ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದ್ ಸತಿ ಒಬ್ರು ಒಯ್ದಾಕೊಂಡ್ಬಿಡ್ತಾರೆ ಸರ್. ಆದ್ರೆ ಸರ್ ನಾನು ಮೊನ್ನೆ ಹೋಗಿ ಸಮಸ್ಯೆ ಸೊಲ್ಯೂಷನ್ ಮಾಡಿದೆ. ಒಂದ್ 4 ಕಡೆ ಬಿಚ್ಕೊಂಡು ಹೋಗ್ರಿ, ಆಮೇಲೆ ಬೇರೆ ಇನ್ನೊಬ್ಬರಿಗೆ ನಾವು ಬೇರೆ ಕಡೆ ಒಂದು ಸೈಟ್ ವ್ಯವಸ್ಥೆ ಮಾಡ್ಬಿಟ್ಟು ಅನುಕೂಲ ಮಾಡ್ಕೊಟ್ಟು ಕಿತ್ತಾಡ್ಕೊಬಿಟ್ಟೆ ಚೆನ್ನಾಗಿದೆ ಅಂತ ಹೇಳಿದ್ದೀನಿ. ಮತ್ತೆ ಆಯ್ತಂತ ಹೋದಕ್ ಮತ್ತೆ ಇದು ಬಂದಿಲ್ಲ ಸರ್. ಸರ್ ಅಲ್ಲ ಸರ್, ಮತ್ತೆ ಇದು ತಹಸೀಲ್ದಾರ್ ಅವ್ರ ಗಮನಕ್ಕೆ ತಂದಿದ್ರು ಆಗಿರೋದಲ್ಲ ಈ ರೀತಿಯಾಗಿ ಅಲ್ಲಿ ಜನ ಬರ್ತಾ ಇದ್ರ ಅಂತ? ಹಿಂಗೆ ತಂದಿದೆ ಸರ್ ಅದನ್ನ. ಈಗ ಮೊನ್ನೆ ಎಲೆಕ್ಷನ್ ಕೊಡಕ್ ನಡೀತಲ್ಲ, ಈಗ ಏನಂದ್ರೆ ಇಷ್ಟಾಂಚಾರ ಹಾಕೊಂಡ್ಬಿಟ್ಟಾರೆ, ಯಾರ್ ಬೇಕು ಏನ್ ಬೇಕು ಹಾಕೊಂಡ್ಬಿಟ್ಟಾರೆ. ಈಗ ಅಲ್ಲಿ ಕಸ ಹಾಕೊಳ್ಳೋದು ಹಂಗೆ ಗುಡ್ಸ್ ಕಟ್ಕೊಂಡು ಶೆಡ್ ತಗೊಂಡು ಹಂಗೆ ಕಟ್ಕೊಂಡಿದ್ದಾರೆ. ನಾವೇನು ಮಾಡಕ್ ಹೋದ ಅಕ್ಷರಸಿಗೆ ಯಾರು ಸಹಕಾರ ಮಾಡಲ್ಲ ಸರ್. ಸರ್ ಈಗ ಮತ್ತೆ ಅವ್ರಿಗೆ ಓಡಾಡಕ್ಕೆ ಜಾಗ ಹೇಗ್ ಸರ್ ಹಾಗಾದ್ರೆ? ಅಲ್ಲ, ಓಡಾಕ್ ಜಾಗ ಖಂಡಿತ ನಾವು ಏನು ಗೊತ್ತಾ, ಮೊನ್ನೆ ಒಂದು 10 days ಆಯ್ತು, ನಾನು ಕೂತು ಕಾಂಪ್ರಮೈಸ್ 4 ಕಡೆ ಬಿಡ್ತಿದ್ದು ಒಪ್ಕೊಂಡಿದ್ದಾರೆ. ಇವ್ರು ಈ ಕಡೆ ಇನ್ನೊಬ್ರು ಮತ್ತೆ ಕಂಪ್ಲೇಂಟ್ ಮಾಡ್ತಾರಲ್ಲ ಅವರು, ಇಲ್ಲ ಸರ್ ಅಷ್ಟೊತ್ತು ನಮ್ಗೆ ಪೂರ್ತಿ ಬಿಡ್ಬೇಕಂತಂದ್ರೆ ಇದ್ ಮಾಡ್ಕೊಂಡ್ರೆ ಆಯ್ತು ಎಲೆಕ್ಷನ್ ಸುಮ್ಮನೆ ಇದೆ ಸರ್ ಅಲ್ಲಿ. ಸರ್ ಅಂದ್ರೆ ಈಗ ಅವರು ಆ ಸ್ವತ್ತನ್ನ ನಮ್ದೇ ಅಂತ ಹೇಳಿ ದಾಖಲೆ ಕೂಡ ಮಾಡಿಸ್ಕೊಂಡಿದ್ದಾರೆ ಅಂತಲ್ಲ, ಆ ಜಾಗವನ್ನ ತಗೊಂಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಗ್ರಾಮ ಠಾಣಾ ಜಾಗನ ಅದ್ಯಾಕೆ ತಗೊಳ್ತಾರೆ? ಅದು ನಿಮ್ ಗಮನಕ್ಕೆ ಬಂದಿಲ್ವಾ ಹಾಗಾದ್ರೆ? ಸರ್ ಏನ್ ಗೊತ್ತಾ, ಸ್ವಾಧೀನ ಮೊದ್ಲೆಲ್ಲ 20-30 ವರ್ಷ ಸ್ವಾಧೀನದಲ್ಲಿ ಇದ್ರಂತ ಅವ್ರು ಯಾವಾಗ ಖಾತೆ ಮಾಡ್ಕೊಂಡಿದ್ದಾರೆ, ಅವ್ರ ಕಡೆ ಇವ್ರು ಕ್ರೈಟ್ ಮಾಡ್ಕೊಂಡಿದ್ದಾರೆ. ಟ್ರಾನ್ಸಾಕ್ಷನ್ ಆಗಿದೆ. ಓಕೆ, ಹಾಗಾದ್ರೆ ಗ್ರಾಮ ಠಾಣಾ ಜಾಗ ಅದು 20-30 ವರ್ಷದಿಂದನೇ ಇದೆ ಅಂತ ಹೇಳ್ತಾ ಇದ್ರಿ? ಹೌದೌದು, ಇದೆ ಸರ್. ಸ್ವಾಯತ್ತಲ್ಲಿ ಮಾಡಿಸ್ಕೊಂಡಿದ್ದಾರೆ. ಹೌದೌದು. ಓಕೆ ಸರ್, ಹಾಗಾದ್ರೆ ಮುಂದೆ ಅವ್ರಿಗೆ ದಾರಿ ಹೀಗೆ ಪರದಾಡ್ತಿರ್ಬೇಕಾ, ಇಲ್ಲ ಬೇರೆ ಏನಾದ್ರು ಪರ್ಯಾಯ ಮಾರ್ಗವನ್ನ ನೀವು ಕಲ್ಪಿಸ್ಕೊಡ್ತೀರಾ? ಇಲ್ಲ ಸರ್, ಅದು ಈಗ ನಾವು 4 ಕಡೆ ತೀರ್ಮಾನ ಮಾಡಿದ್ವಿ. ಈಗ ನಾವು ಕ್ಲಿಯರ್ ಮಾಡ್ಕೊಂಡೆ ಹೇಳಿದ್ವಿ. ಇವು ನಮ್ಗೆ ಅಷ್ಟು ಸಾಲದ ಬರ್ತಂತಾರೆ. ಮೊನ್ನೆ ಎಲೆಕ್ಷನ್ ಕೊಡಕ್ ಬಂದ ನಾವು ಮಾಡಕ್ ಹೋಗಲ್ಲ, ಆದ್ರೂ ಕೂಡ ಸಾರ್ವಜನಿಕ ನಾನು ಹೋಗಿದ್ದೆ. ಆಲ್ಸಿದೆ, ಆದ್ಮೇಲೆ ನೋಡ್ಬಿಟ್ಟು ನಾವು ಒಂದು 5 ಅಡಿ ಬಿಟ್ಕೊಳಕ್ ವ್ಯವಸ್ಥೆ ಮಾಡ್ತೇನೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್, ಈಗ ಮುತ್ತಣ್ಣ PDO ಸಹ ಹೇಳ್ತಾ ಇದ್ದಾರೆ, ಏನಾದರೂ ಮಾಡಿ ನಾವು ಒಂದು 5 ಅಡಿ ಜಾಗನಾದರೂ ಅವ್ರಿಗೆ ಓಡಾಡಲಿಕ್ಕೆ ಬಿಡಿಸ್ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನ ಇಲ್ಲಿ ಮುದ್ದಣ್ಣವ್ರು ಕೊಟ್ಟಿದ್ದಾರೆ. ಎಸ್, ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕಿನ್ನ ಎಷ್ಟು ದಿನಗಳ ಕಾಲ ನೋಡಿ ಅಲ್ಲಿನೇ, ಹೌದು ಇದು ಅವ್ರು ಹೇಳಿದ್ದು ಸಹ ಸತ್ಯ. ಇಂಥ ಸಂದರ್ಭದಲ್ಲಿ ಏಕಾಏಕಿ ಮಾತಿನ ಚಿಕ್ಕಮಕ್ಕಿ ಬೆಳೆಸ್ಬಿಡ್ತಾರೆ. ಅಲ್ಲಿ ಆ ಸರ್ಕಾರಿ ನೌಕರರು ಏನಿದೆ ಸೂಕ್ತ ತನಿಖೆಗೂ ಅಲ್ಲಿ ವಿಶ್ಲೇಷಣೆಗೂ ಸಹ ಅವ್ರಿಗೆ ಸಮಯ ನೀಡೋದಿಲ್ಲ. ಇವರೇ ಕಿತ್ಲಾಡ್ತಿರ್ತಾರೆ. ಅಲ್ಲಿ ಭಯಭೀತರಾಗಿ ಅವರು ಒಬ್ಬಂಟಿಯಾಗಿ ಒಂದು 3-4 ಜನ ಬಂದಿರ್ತಾರೆ ಅಷ್ಟೇ. ಇಲ್ಲಿ ಊರ್ಗೂರೇ ಸೇರಿದಂಥ ಸಂದರ್ಭದಲ್ಲಿ ಅವರು ಸಹ ಮುಂದೆ ಏನು ಮಾಡಬೇಕು ಅಂತ ತಿಳಿದಲೆ ಅಲ್ಲಿಂದ ಪರಾರಿ ಆಗ್ಬೇಕಾದಂಥ ಸ್ಥಿತಿ. ಅಂದರೆ ಇತ್ತ ಇವ್ರಿಗೆ ನ್ಯಾಯವೂ ಸಹ ಸಿಗೋದಿಲ್ಲ, ಅಲ್ಲಿ ಏನು ಅನ್ಯಾಯ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೂ ಸಹ ಆಗೋದಿಲ್ಲ. ಇಂತಹ ಪರಿಸ್ಥಿತಿ ಈಗ ಅಲ್ಲಿ ಎದುರಾಗಿರುವಂಥದ್ದು. ಎಸ್, ಹಾಗಾದ್ರೆ ಈಗ ಮುದ್ದಣ್ಣ ಭರವಸೆ ನೀಡಿದ್ದಾರೆ. ನೋಡೋಣ ಹಾಗಾದ್ರೆ ಇನ್ನೆಷ್ಟು ದಿನಗಳಲ್ಲಿ PDO ಕಡೆಯಿಂದ ಅವ್ರಿಗೆ ಒಂದು 5 ಅಡಿ ಜಾಗ ಓಡಾಡಲಿಕ್ಕೆ ಅನುವು ಮಾಡಿಕೊಡ್ತಾರಾ ಇಲ್ವಾ, ಕಾದು ನೋಡ್ಬೇಕಾಗತ್ತೆ.